ಸತೀಶ್ ಅವರು ನಮ್ಮ ಲಕ್ಷ್ಮಣ ಸವದಿಯವರ ವಿರುದ್ಧ ಮಾತಾಡೋದು ನೋಡಿದಾಗ ಸಂಶಯ ಶುರು ಆಗಿತ್ತು, ಮತ್ತು ಶುರು ಆಗ್ತದೇನು ಅಂತೇಳಿ. ಈಗ ಸಹಕಾರ ಸಚಿವ KN ರಾಜಣ್ಣವರ ಇವರು ಮೂಲತಃ ನಮ್ಮ ಸಿದ್ದರಾಮಯ್ಯನವರು ಗುಂಪಿನಲ್ಲಿ ಕಂಡು ಬಂದಂಥವ್ರ. ಈಗ ಮತ್ತೆ ಅವರು ಈ ಒಂದು ಏನಪ್ಪಾ ಅಂತಂದ್ರೆ ಉಪಮುಖ್ಯಮಂತ್ರಿಗಳು ಮಾಡಬೇಕು ಅಂತ ಹೊಸ ರಾಗ ಶುರು ಮಾಡಿದರು. ಇದು ಎಲ್ಲಿವರೆಗೂ ಹೋಗಿರಂಥದ್ದು ಗೊತ್ತಿಲ್ಲ. ಲೋಕಸಭಾ ಚುನಾವಣೆವರೆಗೆ ಮಾತಾಡಬೇಡ್ರಿ ಅಂತೇನೋ ನಮ್ಮ ಆಲ್ ಇಂಡಿಯಾ ಒಂದೇನು ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷ ಅಂತ ಖರ್ಗೆ ಅವರು ವಾರ್ನಿಂಗ್ ಮಾಡಿದ್ರು. ಆ ಮಾತು ಕೇಳೋ ಸಲುವಾಗಿ ಎಲ್ಲರೂ ಮೌನ ಆಗಿದ್ರು. ಆದ್ರೆ ಈಗ ಹೇಳಿದ್ದಾರೆ. ಈಗ ನಮ್ಮ KN ರಾಜಣ್ಣವರು ಇಲ್ಲ, ನಮಗೆ ಅದೇನು ಪ್ರಶ್ನೆ ಇಲ್ಲ, ಈಗ 3 ಆಗಬೇಕು. ಮತ್ತು ನಾಳೆ ಲೋಕಲ್ ಎಲೆಕ್ಷನ್ ಬರ್ತಾವ, ಆ ಟೈಮ್ದಾಗಿದ್ದ 3 ಸೇಮ್ ಇದ್ರೆ ನಮ್ಮ ಅನುಕೂಲ ಹೆಚ್ಚು ಆಗ್ತದೆ ಅಂತೇಳಿ ಏನೋ ಒಂದು ಕಾರಣ ಕೊಟ್ಟಿದ್ದಾರೆ. ಇದೇ ಸಮಯದಲ್ಲೂ ಸತೀಶ್ ಅವರು ಮೆಲ್ಲಕ ಬೆಳಗಾವಿಯಲ್ಲಿ ತಮ್ಮ ರಾಜಕೀಯ ಅಸ್ತಿತ್ವ ನಮ್ಮ ಕೈಯಲ್ಲಿ ಇರಲಿ ಅನ್ನೋ ನೆಲೆಯಲ್ಲಿ ಅವರು ತಮ್ಮ ಹೇಳಿಕೆ ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ನಮ್ಮ ಲಕ್ಷ್ಮಣ ಸವದಿ ಅವರು ಸಹಿತ ನಿಧಾನಕ್ಕೆ ಬಾಯಿ ಬಿಡ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಸಹಜವಾಗಿ ಬೀಳುವಷ್ಟು ಬಿದ್ದಾವ, ತಪ್ಪಿದ್ದಾವ, ಹಾಗೆ ಹೀಗೆ ಕಾರಣಗಳು ಕೊಡ್ತಾ ಇದ್ದಾರೆ. ಗೆಲುವು ಸೋಲು ಕಾರಣಗಳು ಸಾಕಷ್ಟು ಹುಡುಕ್ಬೋದು. ಯಾಕಂತಂದ್ರೆ ಆಗಿ ಹೋಗೋದೇ ಘಟನೆ. ಅದನ್ನು ದೂರ ಮಾಡುವಂಥದ್ದು ಈಗ ಅವಶ್ಯಕತೆ ಅದನ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ. ಅದು ಸತೀಶ್ ಅವರು ಶುರು ಮಾಡಿದ್ರು. ಅವರು ಅದಕ್ಕೆ ಯಾವ ರೀತಿ ಅಂತ ಹೇಳ್ತಾರೆ ಗೊತ್ತಿಲ್ಲ. ಬಟ್ KN ನಮ್ಮ ರಾಜಣ್ಣವರು ಈ 3 ಮುಖ್ಯಮಂತ್ರಿ ಮಾಡಬೇಕು ಅಂದ್ರೆ ನಮ್ಗೆ ಲೋಕಲ್ ಚುನಾವಣೆಗಳನ್ನು ಇನ್ನುಳಿದವುಗಳನ್ನು ಗೆಲ್ಲೋದಕ್ಕೆ ಸಾಧ್ಯತೆ ಅಂಥೇಳಿ ಒಂದು ವಾದವನ್ನು ಮಂಡಿಸ್ತಾ ಇದ್ದಾರೆ. ಆದರೆ 3 CM DCM ಅಂತಂದ್ರೆ ಬಂತಿಲ್ಲ. ಏನಪ್ಪ ಅಂದ್ರೆ ಒಂದು ಈಗಾಗಲೇ DK ಶಿವಕುಮಾರ್ ಅವರು ಇದ್ದಾರೆ, 2ನೇದು ಪರಮೇಶ್ವರಯ್ಯನವರು, 3ನೇದು ಸತೀಶ್ ಅವ್ರದ್ದು ಈಗಾಗಲೇ ಹವಾದ. ಹೀಗಾಗಿ ಈ 3 DCMಗಳನ್ನು ಮಾಡಿದ್ರೆ ನಮ್ಮ ಮುಂದೆ ಅನುಕೂಲ ಅಂತ ಯಾಕೆ ಈ ಮಾತನ್ನು ತೆಗೆದ್ರು? ಯಾಕೆ DK ಶಿವಕುಮಾರ್ ಅವ್ರನ್ನ ಒಂದು 3 ಇಡಬೇಕಪ್ಪ, ಮೇಲೆ ಹೇಳಬಾರ್ದು, ಮುಖ್ಯಮಂತ್ರಿ ಸ್ಥಾನಕ್ಕೆ ಹೇಳಬಾರ್ದು, ಅದಕ್ಕೆ ಪೂರ್ವದಲ್ಲಿ ಅವ್ರು DCM ಒಂದು ಗದ್ದಲ ಇಡಿಸಿಬಿಟ್ಟು ತಾನ ಮುಗೀತದ ಅನ್ನುವಂಥ ಮಾತನ್ನು ಇದ್ರ ಹಿಂದಿರುತ್ತಂತ ಒಂದು ಅರ್ಥ ಅನ್ನಿಸ್ತದೆ. ಆದರೆ ಅಷ್ಟು ಸುಲಭವಾಗಿ ಬಗೆಯುವಂಥದ್ದಂತ. ಯಾಕಂದ್ರೆ ಈಗ ಮೌನ ಆಗಿಬಿಟ್ಟಿದ್ರೆ ಮುಗಿದಿದ್ದು ಮುಂದೆ ನೋಡ್ಬೋದಾಗಿತ್ತು. ಬಟ್ ಒಳಗೆ ಒಂದು ಆಂತರ್ಯದಲ್ಲಿ ಏನು ನಡೆದಿದ್ದಾವ ಅವರೊಳಗೆ ಅಂತಃಕಲಗಳನ್ನು ಈಗ ಗೊತ್ತಾಗುವ ಸಂದರ್ಭ ಈಗ ಬಂದ್ಬಿಟ್ಟದ. ಇವ್ರು ಮಾತಾಡಿದ್ಕಿನ್ನ ಯಾರ್ಯಾರು ಏನು ಮಾತಾಡ್ತಾರೋ, ಯಾವ ರೀತಿಯಾಗಿ ಮಾತಾಡ್ತಾರೋ, ಯಾರನ್ನ ಯಾರು ಕಾಲು ಎಳಿತಾರ ನೋಡೋದು. ಈಗ ನೋಡೋ ಜೊತೆಗೆ ಕಾಂಗ್ರೆಸ್ ಈಗ ಮುಖ್ಯವಾಗಿ ಮಾಡಬೇಕಾಗಿದೆ ಬಂದ್ರೆ ಈಗಾಗಲೇ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲೇ ಇವ್ರು ಏನೋ ಸ್ವಲ್ಪ ಏನಪ್ಪ ಅಂತಂದ್ರೆ ಒಂದು 44.6% ಮತ ಬಂದಿದ್ದಾವೆ. ಅಲ್ಲಿ ಹೆಚ್ಚು ಬಂದಿದ್ದಾವೆ, ಇಲ್ಲಂತಲ್ಲ, ಕಳಿಸಲಾಗಿದ್ಲು. ಆದ್ರೆ ಇದು ಒಂದು ಫೈನಲ್ ಅಪ್ಪ, ನಾವು ಒಂದು ಹಂತಕ್ಕೆ ಬಂದೀವಿ, ಹಿಂದೆ 1 ಗೆದ್ದಿದ್ವಿ, 9 ಗೆದ್ದಿದ್ವಿ ಅಂತ ಹೇಳ್ಕೋತ ಹೋಗೋದು ಅದು ದೊಡ್ಡ ಸಾಧನೆ ಅಂತ ಅನಿಸ್ಕೊಳ್ಳೋದಿಲ್ಲ. ಅದಕ್ಕೆ ಮುಖ್ಯ ಅಂದ್ರೆ ಈ ಗ್ಯಾರಂಟಿಗಳಿಗೆ ಒಂದು ಏನಪ್ಪ ಅಂದ್ರೆ ಒಂದು ಮೂಲವನ್ನು ಒಂದು ಏನಪ್ಪ ಅಂದಿದ್ದಕ್ಕಾಗಿ ಒಂದು ಮೂಲ ಸೌಕರ್ಯವನ್ನು ಒದಗಿಸಿಕೊಟ್ಟು ಇದು ನಿರಂತರ ನಡೆಯುವಂಗೆ ಮಾಡಬೇಕು. ಅದರ ದಿಶೆಯಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಅನ್ನೋದು ವಿಚಾರ ಮಾಡಬೇಕಾಗಿತ್ತು. ಆ ದಿಶೆಯಲ್ಲಿ ಚರ್ಚೆ ಮಾಡಬೇಕಾಗಿತ್ತು. ಆ ದಿಶೆಯಲ್ಲಿ ಕೂಡಿ ಮಾತಾಡಬೇಕಾಗಿತ್ತು. ಈಗಾಗಲೇ ಕೆಲವು ಸಚಿವರು ಅಲ್ಲೇ ಇಲ್ಲೇ ಹೇಳಿ ಕೊಡ್ತಾ ಇದ್ದಾರೆ, ಈ ಗ್ಯಾರಂಟಿ ಬಂದ್ ಮಾಡೋದ್ರೆ ಹೇಗ್ರಿ ಹೀಗಿರತ್ತೆ. ಈಗ ಕಾಂಗ್ರೆಸ್ಸಿನ ಪರಿಸ್ಥಿತಿ ಏನಾಗಿದ್ದಾರೆ, ಬಂದ್ ಮಾಡೋ ಸ್ಥಿತಿಯೊಳಗೆ ಇಲ್ಲ. ಬಂದ್ ಮಾಡಿದ್ರೆ ಈ ಡಿಸೆಂಬರ್ ಯಾರು ಮಾಡಿದ್ರು ಸಹಿತ ಈ ಸಲ ಜನ ಕಾಂಗ್ರೆಸ್ನ ನಂಬುವುದೇ ಇಲ್ಲ. ನೀವು 3 DCM ಮಾಡ್ರಿ, 10 DCM ಮಾಡ್ರಿ, ಜಾತಿ ಒಬ್ಬರು DCM ಮಾಡ್ರಿ, ಅದೇನು ಪ್ರಶ್ನೆ ಇಲ್ಲ. ಗ್ಯಾರಂಟಿ ಉಳಿತಿತ್ತು ಇಲ್ಲ. ಯಾಕಂದ್ರೆ ಭಾಳ ಜನರ ತಲೆಯಲ್ಲಿ ಇದು ಹೋಗ್ತದ. ಯಾಕಂದ್ರೆ ನಮ್ಮ ಈಗಾಗಲೇ ನಿಮ್ಗೆ ಗೊತ್ತದ, ಒಂದು ಚಲುವರಾಯ ಸ್ವಾಮಿ ಆಯ್ತು, ಮತ್ತಿನ್ನಾರಾಯ್ತು, ಇದು ಉಪಯೋಗ ಇಲ್ಲ, ಯಾರು ನಮ್ಗೆ ಹೋಟ್ ಕೊಡಲಿಲ್ಲ, ಆರಿಸ್ತಾರಲ್ಲ, ಬಂದ್ ಮಾಡಬೇಕು ಅಂತ ಏನೋ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಅದಕ್ಕೆ ಸ್ವಲ್ಪ ತ್ಯಾಪೀಸ್ ಅವರು ಹಂಗೆ ನಮ್ಮ ಏನಪ್ಪ ಅಂತಂದ್ರೆ ಮೇಡಮ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಅವರು ಇಲ್ರಿ ಅದು ನಿಲ್ಲುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಅದೇ ಕಾಲಕ್ಕೆ ನಮ್ಮ ಏನಪ್ಪ ಅಂತಂದ್ರೆ ಈ ಪೊನ್ನನ್ನ ನಮ್ಮ ಮುಖ್ಯಮಂತ್ರಿ ಸಲಹೆಗಾರ ಅವರು ಅದು ನಿಲ್ಲುವುದು